ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕುರ್ಚಿ ಕಾಳಗಕ್ಕೆ ಈಗ ಸ್ವಾಮೀಜಿಗಳ ಎಂಟ್ರಿ ಆಗಿದೆ. ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಮಠಾಧೀಶರು ನಿಂತ್ಕೊಂಡಿದ್ರೆ ಸಿದ್ದರಾಮಯ್ಯ ಪರ ಕುರುಬ ಮಠಾಧೀಶರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಕುರ್ಚಿ ಗುದ್ದಾಟಕ್ಕೆ ಈಗ ಮಠಾಧೀಶರ ಎಂಟ್ರಿ ಆಗಿದೆ. ಹೀಗೆ ಸ್ವಾಮೀಜಿಗಳೀಗ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸ್ವಾಮೀಜಿಗಳ ಸವಾಲ್ ಕೂಡ ಜೋರಾಗಿದೆ. ಇವತ್ತು ಸ್ವಾಮೀಜಿಗಳ ಒಕ್ಕೂಟದಿಂದ ಸಿಎಂ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇವೆ. ಸ್ವಾಮೀಜಿಗಳ ಒಕ್ಕೂಟ ಇವತ್ತು ಸಿಎಂನ ಭೇಟಿ ಮಾಡುವಂತಹ ಸಾಧ್ಯತೆಗಳಿವೆ. ಹಿಂದುಳಿದ ದಲಿತ ಸ್ವಾಮೀಜಿಗಳ ಒಕ್ಕೂಟ ಇವತ್ತು ಭೇಟಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ವಾಲ್ಮೀಕಿ ಸ್ವಾಮೀಜಿ ಜೊತೆಗೆ ಹಡಪದ, ಬೋವಿ, ಮಡಿವಾಳ, ಮಾಚಿದೇವ, ಕುಂಬಾರ ಗೊಂಡಯ್ಯ ಶ್ರೀ, ಹಾಗೆ ಮಾದಾರ ಚೆನ್ನಯ್ಯ ಶ್ರೀ, ಯಾದವಾನಂದ ಸ್ವಾಮೀಜಿಗಳು ಇವರೆಲ್ಲರೂ ಕೂಡ ಸಿಎಂರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಸೊ ಒಟ್ಟಿನಲ್ಲಿ ಒಂದು ಕಡೆ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇರುವಂತಹ ಶ್ರೀಗಳು, ಒಕ್ಕಲಿಗ ಸ್ವಾಮೀಜಿಗಳೆಲ್ಲರೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನೋ ರೀತಿಯಲ್ಲಿ, ಅಂದ್ರೆ ಇದು ನಮ್ಮ ಭಕ್ತರ ಒಂದು ಕೋರಿಕೆ, ಜೊತೆಗೆ ನಮ್ಮ ಆಸೆ ಕೂಡ ಅದೇ ಅನ್ನುವಂಥದ್ದನ್ನ ನೇರ ಈಗ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಸೊ ಅದರಂತೆ ಈಗ ಕೆಲವೊಂದಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಹೀಗೆ ಸ್ವಾಮೀಜಿಗಳು ಈ ರೀತಿಯಾಗಿ ಪಾಲಿಟಿಕ್ಸ್ ಅಲ್ಲಿ ಎಂಟ್ರಿ ಕೊಡುವಂಥದ್ದು ಸರಿಯಲ್ಲ, ಅದು ಪಕ್ಷದ ವಿಚಾರ, ಅವರವರು ತೀರ್ಮಾನವನ್ನ ಮಾಡ್ಕೋಬೇಕಾಗತ್ತೆ, ನಾವುಗಳ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಕೆಲವೊಂದಷ್ಟು ಜನ ಶ್ರೀಗಳು ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಶ್ರೀಗಳು ಇಲ್ಲ ನಮ್ಮ ಸಮುದಾಯದ ಒಬ್ಬ ನಾಯಕನ ಸಿಎಂ ಆಗಬೇಕು ಅನ್ನುವಂಥದ್ರ ಬಗ್ಗೆ ಅವರು ಬ್ಯಾಟ್ ಮಾಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪ್ರಮೋದ್ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಪ್ರಮೋದ್, ಈಗ ಯಾವೆಲ್ಲ ಸ್ವಾಮೀಜಿಗಳು ಇವತ್ತು ಸಿಎಂರನ್ನ ಭೇಟಿ ಆಗುವಂತಹ ಸಾಧ್ಯತೆಗಳಿವೆ? ಸೊ ಈಗ ಈ ಒಂದು ಅಖಾಡಕ್ಕೆ, ಪಟ್ಟದ ಆಟಕ್ಕೆ ಸ್ವಾಮೀಜಿಗಳು ಕೂಡ ಒಂದು ರೀತಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟಂತ ಕಾಣಿಸ್ತಾ ಇದೆ ಈಗ ಪ್ರಮೋದ್. ರೆಮಾನ್, ಹಿಂದುಳಿದ ಮತ್ತು ದಲಿತ ಸ್ವಾಮೀಜಿಗಳ ಒಕ್ಕೂಟ ಅನ್ನುವಂತ ಒಂದು ಹೊಸದೊಂದು ವೇದಿಕೆ ಕೂಡ ನಿರ್ಮಾಣವಾಗಿದೆ. ಅದರಲ್ಲಿ ಪ್ರಮುಖವಾಗಿ ಹಿಂದುಳಿದ ಸಮಾಜದ ಅಥವಾ ಅತಿ ಸಣ್ಣ ಸಮಾಜಗಳು ಯಾರಿದೆ ಅಂತ ಸಮಾಜದ ಸ್ವಾಮೀಜಿಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಪ್ರಮುಖವಾಗಿ ಹೇಳ್ತಾ ಇದ್ರೆ ಗೊಲ್ಲ ಸಮುದಾಯದ ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿ, ಅದೇ ರೀತಿ ಕುಂಬಾರ ಗೊಂಡಯ್ಯ ಸ್ವಾಮೀಜಿ, ಮಾದರ ಚೆನ್ನಯ್ಯ ಸ್ವಾಮೀಜಿ, ಹೀಗೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳಿದೆ. ಇವತ್ತು ಎಲ್ಲ ಹಿಂದುಳಿದ ಮತ್ತು ದಲಿತ ಸಮುದಾಯದ ಸ್ವಾಮೀಜಿಗಳೆಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಇದು ಮೇಲ್ನೋಟಕ್ಕೆ ಆಯಾ ಸಮುದಾಯ ಬೆಂಗಳೂರಿನಲ್ಲಿ ತಮ್ಮ ಮಠದ ಶಾಖೆಗಳನ್ನ ಆರಂಭ ಮಾಡೋದಕ್ಕೆ ಪ್ರತ್ಯೇಕವಾದಂತ ಒಂದು ನಿವೇಶನವನ್ನ ಕೇಳಿದ್ರು ಅನ್ನುವಂತ ಮಾಹಿತಿ ಇತ್ತು. ಹೀಗಾಗಿ ಅದನ್ನ ಮಾತಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ನಿನ್ನೆ ಆದಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪ್ರಮುಖವಾಗಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯವರು ನೇರವಾಗಿನೇ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನೊಂದ್ ಕಡೆಗೆ ನಿರಂಜನಾನಂದಪುರಿ ಅವರು ಅದಕ್ಕೆ ಅವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಹೀಗಾಗಿ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಸಹಜವಾಗಿಯೇ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅತ್ತ ಡಿ ಕೆ ಶಿವಕುಮಾರ್ ಕೂಡ ಅವ್ರದೇ ಆದಂತಹ ತಂತ್ರಗಾರಿಕೆಯನ್ನ ದಾಳವನ್ನ ಉಳಿಸ್ತಾ ಇದ್ರೆ, ಇನ್ನೊಂದ್ ಕಡೆಗೆ ಸಿದ್ದರಾಮಯ್ಯ ಪರವಾಗಿ ಕೂಡ ಈ ಎಲ್ಲಾ ಸ್ವಾಮೀಜಿಗಳು, ಪ್ರಮುಖವಾಗಿ ಹಿಂದುಳಿದ ಮತ್ತು ದಲಿತ ಸ್ವಾಮೀಜಿಗಳು ಒಟ್ಟಾಗಿ ಬರ್ತಾ ಇರುವಂತದ್ದು ಒಂದು ವಿಶೇಷತೆಯನ್ನ, ಒಂದು ಮಹತ್ವವನ್ನ ಸಾರುತ್ತೆ. ಈಗ ನಿವೇಶನವನ್ನ ಚರ್ಚೆ ಮಾಡದಿದ್ರೆ ಅದು ಇವತ್ತೇ ಬರುವಂತ ಅವಶ್ಯಕತೆ ಇರಲಿಲ್ಲ. ಅದರಲ್ಲೂ ಕೂಡ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ ಅವರು ಹೇಳಿಕೆ ಕೊಟ್ಟ ನಂತರ ಮರುದಿನ ಅವರು ಹೋಗುವಂತ ಅವಕಾಶ ಅಥವಾ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ಇವತ್ತು ಅವರು ಬರ್ತಾ ಇರುವಂತದ್ದು ಒಂದು ರಾಜಕೀಯವಾಗಿ ಕೂಡ ಒಂದು ಸಂಕೇತವಾಗಿ ಅಥವಾ ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಬರುವಂತ ಸಾಧ್ಯತೆಗಳೇ ಹೆಚ್ಚಾಗಿವೆ. ಈಗ ಎಷ್ಟು ಗಂಟೆಗೆ ಬರ್ತಾರೆ, ಒಂದು ಅಧಿಕೃತ ಸಮಯ ಇದುವರೆಗೂ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಕೇವಲ ಇವತ್ತು ಕ್ಯಾಬಿನೆಟ್ ಸಭೆ ಇದೆ. ಕ್ಯಾಬಿನೆಟ್ ಸಭೆ ಮಾತ್ರ ಇವತ್ತಿನ ಟಿಪಿಗಳಲ್ಲಿ ಹೆಚ್ಚಾಗಿ ಕ್ಯಾಬಿನೆಟ್ ಆದ ಬಳಿಕ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಈ ಸ್ವಾಮೀಜಿಗಳು ಅದರಲ್ಲೂ ಕೂಡ ಹಿಂದುಳಿದ ಮತ್ತು ದಲಿತ ಸ್ವಾಮೀಜಿಗಳು ಬರ್ತಾ ಇರುವಂತದ್ದು ರಾಜಕೀಯವಾಗಿ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಥ್ಯಾಂಕ್ ಯು ಪ್ರಮೋದ್. ಸೊ ಇನ್ನೊಂದು ಕಡೆ ರಾಜಕೀಯ ಬೆಳವಣಿಗೆಗಳು ನೋಡಿ. ಇವತ್ತು ಬೆಳಿಗ್ಗೆ ಮತ್ತೆ ದೆಹಲಿಗೆ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ನಿನ್ನೆಯಷ್ಟೇ ವಾಪಸ್ ಬೆಂಗಳೂರಿಗೆ ಬಂದಿದ್ರು, ಈಗ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಒಂದು ಕಾರ್ಯಕ್ರಮದ ನಿಮಿತ್ತ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಮತ್ತೆ ವಾಪಸ್ ಹೋಗಿ ಅಲ್ಲಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವಂತಹ ಸಾಧ್ಯತೆಗಳಿವೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬಹುಶಃ ರಾಹುಲ್ನ ಭೇಟಿಯಾಗಿ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇವೆ.